ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಒಬ್ಬ ಕ್ರೈಸ್ತನಿಗೆ 9 ವರಗಳು ದೇವರು ಇಟ್ಟಿದ್ದಾರೆ ಅನ್ನೋದು ನಾನು ಹೇಳಿದ್ರೆ ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಎಲ್ಲಾ ಕ್ರಿಸ್ತನಿಗೂ, ಯೇಸುವನ್ನು ವಿಶ್ವಾಸ ಮಾಡುವ ಪ್ರತಿ ಒಬ್ಬ ಕ್ರಿಸ್ತನಿಗೂ ದೇವರು 9 ವರಗಳನ್ನು ಇಟ್ಟಿದ್ದಾರೆ. 9 ಪವರ್ಫುಲ್ ಗಿಫ್ಟ್ಸ್, 9 ಪವರ್ಫುಲ್ ಗಿಫ್ಟ್ಸ್. ಅದ್ರ ಬಗ್ಗೆ ನಾವು ಇವತ್ತು ಸಂದೇಶವನ್ನು ನೋಡಲಿಕ್ಕಿದ್ದೀವಿ. ಆದ್ರೆ ಆಸ್ ಅ ಕ್ರಿಸ್ತನಾಗಿ ಇರುವ ಎಲ್ಲ ಮನುಜನಿಗೂ, ಈ ಲೋಕದಲ್ಲಿರುವ ಎಲ್ಲ ಕ್ರಿಸ್ತನಿಗೂ ಈ 9 ವರಗಳು ಏನೇನು ಅಂತ ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ. ಅದನ್ನು ತಿಳಿದಿರೋ ಕ್ರಿಸ್ತನ್ ಇರಲೇಬಾರದು ಅಂತ ನಾನು ಹೇಳೋದಿಲ್ಲ, ಸತ್ಯವೇದ ಹೇಳುತ್ತೆ. ಸಹೋದರರೇ, ಪವಿತ್ರಾತ್ಮದಿಂದುಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದೇ ಇರಬಾರದೆಂದು ಅಪೇಕ್ಷಿಸುತ್ತೇನೆ. ಈ 9 ವರಗಳು ನಮ್ಗೆ ಎಷ್ಟಿದೆ, ಎಷ್ಟು ಬೇಕಾಗಿದೆ, ಇದ್ರೆ ಅದರ ಆಧಾರವೇನು, ಪವಿತ್ರಾತ್ಮ ಅಂದ್ರೆ ಏನು, ಪವಿತ್ರಾತ್ಮ ನನ್ನ ಹತ್ರ ಇದೆಯಾ, ನನ್ನ ಹತ್ರ ಇಲ್ವಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತದೆ. ಸೊ ಇದನ್ನು ನಾವು ಓದುತ್ತಾ ಇರುವ ಸಮಯದಲ್ಲಿ, ಇದನ್ನು ನಾವು ಧ್ಯಾನ ಮಾಡುತ್ತಿರುವ ಸಮಯದಲ್ಲಿ ನಾವು ತಿಳ್ಕೊಂತೀವಿ ಖಂಡಿತವಾಗಿಲು ನಮ್ಗೆ ಪವಿತ್ರಾತ್ಮ ಇದೆಯಾ ಇಲ್ವಾ, ಅದ್ರ ಬಗ್ಗೆ ನಾವು ನೋಡ್ತೀವಿ. ಪ್ರೈಸ್ ದಿ ಲಾರ್ಡ್. ಈಗ 1 ಕೊರಿಂಥಿಯರ್ 12ನೇ ಅಧ್ಯಾಯ 8ನೇ ವಾಕ್ಯದಿಂದ ನಾವು ಓದುವುದಾದ್ರೆ, ಆ ವಾಕ್ಯ ಹೇಳುತ್ತೆ, ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮದಿಂದಲೇ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನು ಆಡುವ ವರವು, ಒಬ್ಬನಿಗೆ ವಾಣಿಗಳನ್ನು ಅರ್ಥ ಮಾಡುವ ವರವು ಕೊಡಲ್ಪಡುತ್ತವೆ ಅಂತ ನಾವಿಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಮೊದಲನೇ ವರ ನಮ್ಗೆ ಯೇಸು ಕ್ರಿಸ್ತು ಏನ್ ವರ ಇಟ್ಟಿದ್ದಾರೆ ಅಂತ ನೋಡಿದ್ರೆ ಜ್ಞಾನವು. ಹೌದು, ತುಂಬಾ ಮುಖ್ಯವಾದ ವರವು, ತುಂಬಾ ಇಂಪಾರ್ಟೆಂಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಕೈಂಡ್ ಆಫ್ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್, ವರವು, ಜ್ಞಾನದ ವರವು. ಈ ಜ್ಞಾನದ ವರವು ಎಲ್ಲ ಕ್ರಿಸ್ತನಿಗೂ ಬೇಕೇ ಬೇಕು. ಜ್ಞಾನ ಇದ್ರೆ ಸಾಕು, ಈ ಲೋಕನೇ ಜಯಿಸಬಹುದು ಅಂತ ನಾನು ಯೋಚನೆ ಮಾಡಿಲ್ಲ, ಸಾಲಮೋನ್ ಅನ್ನೋರು ಯೋಚನೆ ಮಾಡಿದ್ದಾರೆ. ಸಾಲಮೋನ್ನ ದೇವರು ಭೇಟಿ ಮಾಡಿ, ಸಾಲಮೋನ್ ನಿನ್ಗೇನ್ ಬೇಕಪ್ಪ ಕೇಳು ಸಾಲಮೋನ್, ನಾನಿವತ್ತು ನಿನ್ನ ಭೇಟಿ ಮಾಡಕ್ ಬಂದಿದ್ದೀನಿ, ಹಾಗಾಗಿ ನೀನು ಏನ್ ಬೇಕಾದ್ರೂ ನನ್ನ ಹತ್ರ ಕೇಳು, ನಾನ್ ನಿನಗೆ ಕೊಡ್ತೀನಿ ಅಂದಾಗ ಸಾಲಮೋನ್ ಯೋಚನೆ ಮಾಡಿ, ದೇವ್ರೇ ನನಗೆ ಏನೂ ಬೇಡ, ಜ್ಞಾನ ಮಾತ್ರ ಒಂದು ವರವನ್ನು ಕೊಡು ಅಂತ ಕೇಳ್ತಾನೆ. ಸಾಲಮೋನ್ ಬೇಕಾದ್ರೆ ಏನ್ ಬೇಕಾದ್ರೂ ಕೇಳ್ಬೋದು. ದೇವ್ರು ಹೇಳ್ತಾ ಇದಾರೆ, ಏನ್ ಬೇಕಾದ್ರೂ ಕೇಳು ಸಾಲಮೋನ್, ವಾಟ್ ಎವರ್ ಯು ವಾಂಟ್ ಆಸ್ಕ್, ಏನ್ ಬೇಕಾದ್ರೂ ಕೇಳು, ನಾನ್ ಕೊಡ್ತೀನಿ ಅಂತ ಸಾಲಮೋನ್ ನೋಡಿ ದೇವ್ರು ಕೇಳಿದಾಗ, ಸಾಲಮೋನ್, ದೇವ್ರೇ ನನಗೆ ಜ್ಞಾನವನ್ನು ಕೊಡು, ಈ ದೇಶವನ್ನು ಹೇಗೆ ನಡೆಸುವುದು, ನಮ್ಮ ಕುಟುಂಬವನ್ನು ಹೇಗೆ ನಡೆಸೋದು, ನನ್ನ ಜೀವನವನ್ನು ಹೇಗೆ ನಡೆಸೋದು, ನನಗೆ ಜ್ಞಾನದ ವರವನ್ನು ಕೊಡು ಅಂತ ದೇವ್ರೇ ಅಂತ ಯೇಸಪ್ಪ ಹತ್ರ, ದೇವ್ರ ಹತ್ರ ಆತನು ಕೇಳುತ್ತಾನೆ. ಹಾಗಾಗಿ ದೇವ್ರು ಕೂಡ, ಸೊಲೊಮೋನ್ ನೀನ್ ಬೇಕಾದ್ರೆ ಏನ್ ಬೇಕಾದ್ರೂ ಕೇಳ್ಬೋದಾಯ್ತು, ಆದ್ರೆ ನೀನೇನ್ ಕೇಳಿದ್ಯಾ ಇಂಪಾರ್ಟೆಂಟ್, ನಿನಗೆ ಜ್ಞಾನವನ್ನು ಕೇಳಿದ್ಯಾ. ಹೌದು, ಜ್ಞಾನ ನಾನ್ ನಿನಗೆ ಕೊಡ್ತೀನಿ ಅನ್ಬಿಟ್ಟು ಜ್ಞಾನದಿಂದ ತುಂಬಿಸಿ ಸಾಲೊಮೋನನ ಆಶೀರ್ವಾದ ಮಾಡಿದ್ರು ದೇವ್ರು. ಹಾಗಾಗಿ ಆ ಜ್ಞಾನದ ವರವು ನಮಗೂ ಕೂಡ ಬೇಕು. ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಒಳ್ಳೆ ನಿರ್ಧಾರಗಳನ್ನು ಮಾಡೋದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ತಿಳಿದುಕೊಂಡು ಜೀವನದಲ್ಲಿ ನಡ್ಸ್ಕೊಂಡು ಹೋಗೋದು. ಈ ಜ್ಞಾನ ಇಲ್ದಿರ ಏನ್ ಮಾಡ್ತೀವಿ ನಾವು? ಪಾಪದಲ್ಲಿ ಮುಳುಗೋಗ್ತೀವಿ, ಎಲ್ಲೆಲ್ಲೋ ಸಂತೋಷನ ಹುಡ್ಕೊಂಡು ಹೋಗ್ತೀವಿ, ಲೋಕದಲ್ಲಿ ಸಂತೋಷನ ಹುಡ್ಕೊಂಡು ಹೋಗ್ತೀವಿ. ಈ ಲೋಕ ಕೊಡಕ್ಕಾಗಲ್ಲ ನಮ್ಗೆ ಸಂತೋಷ. ಯೇಸು ಕ್ರಿಸ್ತ ಹತ್ರ ಅತಿ ಮಧುರವಾದ ಪ್ರೀತಿಯು ಸಿಗುತ್ತೆ, ತುಂಬಾ ಸುಂದರವಾದ ಜ್ಞಾನವೂ ಸಿಗುತ್ತದೆ ಅನ್ನೋದು ಅದರಲ್ಲಿ ಏನು ಸಂದೇಹನೇ ಇಲ್ಲ. ಎರಡನೇದಾಗಿ ದೇವರ ಹತ್ರದಿಂದ ಬರುವ ವರ ಏನಂದ್ರೆ ವಿದ್ಯಾ, ನಾಲೆಡ್ಜ್, ಎಲ್ಲವನ್ನು ತಿಳಿದುಕೊಳ್ಳುವ ವರವು. ಏನ್ ಬೇಕಾದ್ರೂ ಕೇಳಿ, ಕೆಲವರು ಇರ್ತಾರಲ್ಲ ಗಿಫ್ಟೆಡ್, ಏನ್ ಬೇಕಾದ್ರೂ ಕೇಳಿ, ಅವ್ರ ಹತ್ರ ಉತ್ತರ ಇರುತ್ತೆ. ಅವ್ರ ಹತ್ರ ಪೊಲಿಟಿಕ್ಸ್ ಕೇಳಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಕೇಳಿ, ಕರೆಂಟ್ ಅಫೇರ್ಸ್ ಕೇಳಿ, ಇವತ್ತು ಸತ್ಯ ಏನ್ ನಡೀತಾ ಇದೆ, ಪೊಲಿಟಿಕಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ನಮಗೂ ಗೌರ್ಮೆಂಟ್ಗೂ ಏನ್ ಸಂಬಂಧ, ಈ ಜನರಲ್ ನಾಲೆಜ್ ಇದೆಯಲ್ಲ ಅದ್ರ ಬಗ್ಗೆ ತುಂಬಾ ಅವ್ರಿಗೆ ಇರುತ್ತೆ. ಆ ರೀತಿಯಾಗಿ ಕೂಡ ದೇವರು ಜ್ಞಾನವನ್ನು ಕೊಡ್ತಾರಂತೆ. ನನ್ಗೂ ಕೂಡ ಟೀಚರ್ಸ್ ಡೇ ಅವತ್ತು ಎಲ್ರಿಗೂ ಒಂದು ಅವಾರ್ಡ್ ತರ ಕೊಡ್ತಾ ಇದ್ರು, ಎಲ್ಲರಿಗೂ ಒಂದು ಟೈಟಲ್, ರೆಕಗ್ನಿಷನ್ ಟೈಟಲ್ ಅಂತ ಕೊಡ್ತಾ ಇದ್ರು. ನನಗೆ ತುಂಬಾ ಆಶ್ಚರ್ಯವಾದ
ಅನುಭವ ಏನಂದ್ರೆ, ಅವತ್ತಿನ ದಿವಸ ನನಗೆ ಮ್ಯಾಜಿಷಿಯನ್ ಆಫ್ ನಾಲೆಡ್ಜ್ ಅಂತ ಎಲ್ಲ ಮಕ್ಕಳು ಸೇರ್ಕೊಂಡು ನನಗೆ ಕೊಟ್ಟರು. ತುಂಬಾ ಬಹಳ ಸಂತೋಷವಾಯಿತು. ಯಾಕಂದ್ರೆ ಯೇಸು ಕ್ರಿಸ್ತ ನಮ್ಮನ್ನ ಅಷ್ಟು ಆಶೀರ್ವಾದ ಮಾಡಿದ್ದಾರೆ. ನಾನಾಗಿ ನಾನೇ ಹೊಗಳೋದಕ್ಕೆ ಬದಲು ಇದು ಸಾಕ್ಷಿಯಾಗಿರ್ಲಿ. ಅವ್ರ ಮಕ್ಕಳ ಮುಖಾಂತರ, ಸ್ಟಾಫ್ ಮುಖಾಂತರ ನನಗೆ ಈ ತರ ಒಂದು ಟೈಟಲ್ ಸಿಕ್ತು ಅಂದ್ರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳಲೇಬೇಕು. ಯಾಕಂದ್ರೆ ನಮ್ಗೆ ಬರೀ ಆ ಕ್ರಿಕೆಟ್ ಮತ್ತೆ ಈ ಲೋಕದ ಯುವಕರು ಇರ್ತಾರಲ್ಲ, ಬರೀ ಕ್ರಿಕೆಟ್ ಮತ್ತೆ ಟಿವಿ ಸೀರಿಯಲ್ಗಳು, ಬಿಗ್ ಬಾಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಈ ಲೋಕದಲ್ಲಿರುವಂತ ಅನ್ವಾಂಟೆಡ್ ನಾಲೆಜ್ ನ ನಮ್ಮ ಮೈಂಡ್ ಅಲ್ಲಿ ಸ್ಟಫ್ ಮಾಡ್ಕೊಂತೀವಿ. ಆದ್ರೆ ದೇವ್ರು ಹೇಳ್ತಾರೆ, ಅಂತ ಜ್ಞಾನ ಎಲ್ಲ ಬೇಕಾಗಿಲ್ಲ. ನಮ್ ಜೀವನವನ್ನು ನಡ್ಸ್ಕೊಳ್ಳೋದಕ್ಕೆ, ನಿಮ್ ಕೆಲ್ಸಕ್ಕೆ ಏನ್ ಬೇಕೋ ಅದನ್ನ ಜ್ಞಾನವನ್ನು ತುಂಬಿಸ್ಕೊಳ್ಳಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಸೊ ಒಬ್ಬ IAS ಆಫೀಸರ್ ಆಗ್ಬೇಕಂದ್ರೆ, ಅವ್ನು UPSC ಎಕ್ಸಾಮ್ ಬರೀಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾನೆ ಅಂದ್ರೆ, ರೈಟ್ ಫ್ರಮ್ 6th ಸ್ಟ್ಯಾಂಡರ್ಡ್ ಇಂದ 6ನೇ ತರಗತಿಯಿಂದ ಹಿಡ್ಕೊಂಡು 12ನೇ ತರಗತಿವರೆಗೂ ಪುಸ್ತಕಗಳು ಏನೇನಿದೆಯೋ ಎಲ್ಲ ಕೂಡ ಓದ್ತಾನೆ. ಸೈನ್ಸ್ ಬಗ್ಗೆ ಓದ್ತಾನೆ, ಮ್ಯಾಥ್ಸ್ ಬಗ್ಗೆ ಓದ್ತಾನೆ, ಹಿಸ್ಟ್ರಿ ಬಗ್ಗೆ ಓದ್ತಾನೆ, ಮತ್ತೆ ಫಿಲಾಸಫಿ ಸ್ವಲ್ಪ ಓದ್ತಾನೆ, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಓದ್ತಾನೆ, ಜಾಗ್ರಫಿ ಓದ್ತಾನೆ. ಇದೆಲ್ಲ ಓದ್ಕೊಂಡು ಆಮೇಲೆ ಅವನು UPSC IAS ಎಕ್ಸಾಮ್ ಬರೆಯೋದಕ್ಕೆ ಮುಂದುವರಿತಾನೆ. ಹಾಗಾಗಿ ನಾವು ಕೂಡ, ದೇವರ ಮಕ್ಕಳು ಕೂಡ ಎಲ್ಲ ಜ್ಞಾನವನ್ನು ತಿಳ್ಕೊಬೇಕು. ಹಿಸ್ಟ್ರಿ ಇನ್ ಇಂಡಿಯಾ, ಹಿಸ್ಟ್ರಿ ಇನ್ ಕರ್ನಾಟಕ, ಹಿಸ್ಟ್ರಿ ಇನ್ ಕ್ರಿಸ್ಟಿಯಾನಿಟಿ, ಜಾಗ್ರಫಿ, ಸೈನ್ಸ್, ಮತ್ತೆ ಸ್ಪೇಸ್ ಅಲ್ಲಿ ಏನ್ ನಡೀತಾ ಇದೆ, ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ ಅಂತ ಇದೆ, ಅದರಲ್ಲಿ ಇಂಡಿಯಾ ಇದೆಯಾ ಇಲ್ವಾ, ಏನೇನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮತ್ತೆ ಎಲಾನ್ ಮಸ್ಕ್ ಅನ್ನೋರು ಬ್ರೈನ್ ಚಿಪ್ ಅನ್ನ ಅದು ಕಂಡು ಹಿಡಿದಿದ್ದಾರೆ, ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಟೆಸ್ಲಾ, ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್, ಅವರು ಏನಿದೆ, ಅವ್ರ ಲೈಫ್ ಹೆಂಗಿದೆ, ಅವ್ರ ಲೋಕನ ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಇದೆಲ್ಲ ನಾವು ತಿಳ್ಕೊಂಡ್ರೆ ನಮ್ಗೆ ಏನಾಗತ್ತಂದ್ರೆ ಒಂದು ಪ್ರೇಯರ್ ಪಾಯಿಂಟ್ಸ್ ಅನ್ನೋದು ಸಿಗತ್ತೆ. ಯಾವ್ದಕ್ಕೋಸ್ಕರ ಪ್ರೇಯರ್ ಮಾಡಬೇಕು. ಬರೀ ಮನೆ ವಿಚಾರ ಮಾತ್ರ ತಿಳ್ಕೊಂಡಿರೋದು ಚಂದ ಇಲ್ಲ, ಎಲ್ಲಾ ವಿಚಾರ ಕೂಡ ನಾವು ತಿಳ್ಕೊಬೇಕು. ಹಾಗಾಗಿ ಯೇಸು ಕ್ರಿಸ್ತು ನಮ್ಗೆ ಜ್ಞಾನದ ವರವು ಮತ್ತೆ ಎರಡನೇದು ವಿದ್ಯೆದ ವರವು ಕೊಟ್ಟು ಆಶೀರ್ವಾದ ಮಾಡೋದಕ್ಕೆ ದೇವರು ಬಯಸ್ತಾರೆ. ಮೂರನೇದು ವಿಶ್ವಾಸ. ಈ ವಿಶ್ವಾಸ ಏನಪ್ಪಾ ಅಂದ್ರೆ ದೇವ್ರ ಮೇಲೆ ಇರುವಂತ ನಂಬಿಕೆ. ಹೌದು, ದೇವ್ರ ಮೇಲೆ ತುಂಬಾ ದೃಢವಾದ ಒಂದು ನಂಬಿಕೆ, ಅದು ಒಂದು ವರ. ದೇವ್ರ ಮೇಲೆ ನನ್ಗೆ ನಂಬಿಕೆ ಬರ್ತಾ ಇಲ್ಲ ಪಾಸ್ಟರ್ ಅಂತ ತುಂಬಾ ಜನ ಹೇಳೋದನ್ನ ನಾವು ಕೇಳಿದ್ದೀವಿ. ದೇವ್ರ ಮೇಲೆ ವಿಶ್ವಾಸ ಬರ್ತಾ ಇಲ್ಲ, ಅದೇ ವಿಶ್ವಾಸ ಮಾಡೋದನ್ನು ಆಗತ್ತಂದ್ರೆ ಆಗತ್ತೆ. ಡೌಟೇ ನಮಗ್ ಬೇಡ. ಡೌಟ್ ಅನ್ನೋ ಪದ, ಏಸಪ್ಪ ಮೇಲೆ ಅನುಮಾನ, ಸಂದೇಹ, ಡೌಟು, ಈ ಪದನೇ ನಮ್ಗೆ ಬೇಡ. ನಾನು ಪ್ರಾರ್ಥನೆ ಮಾಡ್ತೀನಿ, ಅದು ನನ್ಗೆ ಆಗೇ ಆಗತ್ತೆ. ಸೊ ಇಟ್ ವಿಲ್ ನಾಟ್ ಹ್ಯಾಪನ್. ಒಂದ್ ವೇಳೆ ಆಗಿಲ್ಲ ಅಂದ್ರೆ ಏನು, ಒಂದ್ ವೇಳೆ ಆದ್ರೆ ಏನು, ಆತರ ಡೌಟೇ ಬೇಡ. ಯೇಸಪ್ಪ ಹತ್ರ ಏನೋ ಕೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ಸೊ ಅದು ಹಾಗೆ ಆಗತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಬಿ ಫುಲ್ಫಿಲ್ಡ್ ಅಂತ ನಾವು ಮುಂದುವರಿತಾನೆ ಹೋಗ್ಬೇಕು. ಈ ವಿಶ್ವಾಸ ಬಗ್ಗೆ ಮಾತನಾಡೋದಾದ್ರೆ, ಕೆಲವರು ಸೈನ್ಸ್ ಅಂತ ಇರ್ತಾರೆ. ದೇವ್ರನ್ನ ನಂಬೋದು ತುಂಬಾ ಕಡಿಮೆ ಆಗಿರುತ್ತೆ. ಇದಕ್ಕೆ ನನ್ಗೆ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟ್ ನನ್ಗೆ ಜ್ಞಾಪಕ ಬರ್ತಾ ಇದೆ. ಬುಚ್ ವಿಲ್ಮೋರ್ ಅನ್ನೋ ಸೈಂಟಿಸ್ಟ್ ನಾಸಾ ಇಂದ ಹೊರಡಿ ಮತ್ತೆ ಸ್ಪೇಸ್ ಅಲ್ಲಿ ರಿಸರ್ಚ್ ಮಾಡಿದಂತ ಒಬ್ರು 30 ದಿನ ಏನೋ ಇರಬೇಕು ಆಕಾಶದಲ್ಲಿ, ಸಂಶೋಧನೆ ಮಾಡ್ಬೇಕಂತ ಹೋಗಿರುವಂತ ಈತ 9 ತಿಂಗಳು ಆಗಿನೂ ಅಲ್ಲೇ ಸಿಕ್ಕಾಕೊಂಡಿರ್ತಾರೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಬರಕ್ಕಾಗ್ಲಿಲ್ಲ. ಅವರು ಭೂಮಿಗೆ ಬಂದಿದ ತಕ್ಷಣ ಸೈಂಟಿಸ್ಟ್ ಯೂಶಲಿ ದೇವ್ರನ್ನ ನಂಬೋದು ತುಂಬಾ ಕಮ್ಮಿ. ಲಾಜಿಕ್ ಏನು, ಅದ್ರದ್ದು ಡೇಟಾ ಏನು ಅನಲೈಸ್ ಮಾಡ್ತಾರೆ ತುಂಬಾ. ಅದು ಸೈನ್ಸ್ ನ ನಂಬೋರು ತುಂಬಾ, ದೇವ್ರನ್ನ ನಂಬೋದು ತುಂಬಾ ಕಡಿಮೆ. ಆದ್ರೆ ಈತ ಬಂದಿದ ತಕ್ಷಣ ಏನ್ ಹೇಳ್ತಾರೆ, ಈ 9 ತಿಂಗಳು ನನ್ನ ಅನುಭವ ಏನಿದೆಯಲ್ಲ, ಅವಾಗ ಒಂದೇ ಒಂದು ಪಾಠ ನನ್ಗೆ ಬಂತು. ಹೆಬ್ರಿಯರ್ 11ನೇ ಅಧ್ಯಾಯ, ವಿಶ್ವಾಸಕ್ಕೋಸ್ಕರ ಒಂದು ಫುಲ್ ಅಧ್ಯಾಯನೇ ದೇವರು ನಮಗೋಸ್ಕರ ಬರೆದಿದ್ದಾರೆ. ಈ 9 ತಿಂಗಳು ನಾನು ಸ್ಪೆಂಡ್ ಮಾಡಿದಾಗ ದೇವ್ರದ ತುಂಬಾ ಕ್ಲೋಸ್ ಹೋಗಕ್ಕೆ ನನಗೆ ಅನುಭವ ಒಂದ್ ಸಿಕ್ತು. ಎಲ್ರು ಕೂಡ ದೇವ್ರನ್ನ ನಂಬಿ, ದೇವ್ರು ಇಲ್ಲ ಅಂತಿಲ್ಲ, ದೇವ್ರು ಖಂಡಿತ ಇದ್ದಾರೆ. ನಮಗೋಸ್ಕರ ನಮಗೋಸ್ಕರ ಒಳ್ಳೇದ್ ಮಾಡಕ್ಕೆ ಅವರಿದ್ದಾರೆ. ಮನುಜ ಕುಲಕ್ಕೋಸ್ಕರ ತುಂಬಾ ಒಳ್ಳೇದ್ ಮಾಡ್ಬೇಕಂತ ಅವ್ರು ಬಯಸ್ತಾರೆ. ಎಲ್ರು ಕೂಡ ದೇವ್ರನ್ನ ನಂಬಿ ಅಂತ ಒಬ್ಬ ಆಸ್ಟ್ರೋನೆಟ್ ಸಿಂಪಲ್ ಅಲ್ಲ, ಅದು ನಾಸಾನಲ್ಲಿ ಆಸ್ಟ್ರೋನೆಟ್ ಆಗ್ಬೇಕಂದ್ರೆ ಇಟ್ಸ್ ನಾಟ್ ದಾಟ್ ಈಸಿ. ಅಲ್ಲೋಗ್ಬಿಟ್ಟು ಅಲ್ಲಿರುವಂತ ಒಬ್ಬ ಸೈಂಟಿಸ್ಟ್ ಸ್ಪೇಸ್ನೆಲ್ಲ ರಿಸರ್ಚ್ ಮಾಡ್ಕೊಂಡು ದೇವರು ಇದ್ದಾರೆ ಅಂತ ಅನುಭವ ಮಾತ್ರ ನನಗೆ ಸಿಕ್ತು ಅಂತ ಬಂದಿದ ತಕ್ಷಣ, ಭೂಮಿಗೆ ಬಂದಿದ ತಕ್ಷಣ ಅವರು ಈ ತರ ಮಾತಾಡಿದ್ದಾರೆ. ನೀವು ಬೇಕಾದ್ರೆ ವಿಡಿಯೋ ಕೂಡ ನೀವು ಚೆಕ್ ಮಾಡಿ. ಇದೆ ದೇವರು ವಿಶ್ವಾಸವನ್ನು ಕೊಡಲಿ ನಮ್ಗೆ ಅಂತ ನಾನು ಬಯಸ್ತೀನಿ. ಆ ವರವನ್ನು ಕೊಡ್ಲಿ ದೇವರು. ಹೌದು, ಅಬ್ರಹಾಂ ವಿಶ್ವಾಸದ ತಂದೆ,
ಏನೇನೂ ಗೊತ್ತಿಲ್ಲ. ದೇವ್ರು ಹೇಳಿದ್ರು, ನಿನ್ನ ಊರ್ನ ಬಿಟ್ಟು, ನಿಮ್ಮ ಅಪ್ಪ ಅಮ್ಮನ ಬಿಟ್ಟು, ಎಲ್ಲ ಬಿಟ್ಬಿಟ್ಟು ನಾನು ಹೋಗುವ ದಾರಿಯಲ್ಲಿ ನೀನು ಹೋಗು, ನಾನು ತೋರಿಸುವ ಊರಿಗೆ ನೀನು ಹೋಗು ಅಂತ ದೇವರು ಆಜ್ಞೆ ಮಾಡಿದ ತಕ್ಷಣ ಅಬ್ರಹಾಂ ಇಮಿಡಿಯೇಟ್ ಆಗಿ ಅದನ್ನ ಕೇಳ್ಕೊಂಡು ಹೊರಟಾಗ ಆತನ ಜೀವನದಲ್ಲಿ ತುಂಬಾ ಅದ್ಭುತಗಳು ನಡೀತು. ಸೊ ದೇವ್ರ ಮೇಲೆ ವಿಶ್ವಾಸ ಇರಲಿ. ನಾನು ನಿಶ್ಚಯವಾಗಿ ಹೇಳ್ತೀನಿ, ನೀವು ಇವತ್ತು ಡೇಟ್ ಏನಿದೆ, ಇವತ್ತು ಡೇಟ್ ನವೆಂಬರ್ ಅಲ್ವಾ? ಸೊ ಇವತ್ತು ಡೇಟ್ ಏನಿದೆ, ಈ ಡೇಟ್ನ ನೀವು ನೋಟ್ ಮಾಡ್ಕೊಳ್ಳಿ. ಇವತ್ತು ಡೇಟ್ ನೆಕ್ಸ್ಟ್ ಇಯರ್ ನೀವು ನೋಡಿ, ನೀವು ಒಂದು ಒಂದು ಗುರಿಗಳನ್ನ ಬರ್ಕೊಳ್ಳಿ, ಒಂದು ಗೋಲ್ಸ್, ಹ್ಯಾವ್ ಅ ಪ್ಲಾನ್ಸ್ ಫಾರ್ ಯುವರ್ ಲೈಫ್. ನಿಮ್ಗೆ ಏಸಪ್ಪ ಒಂದು ಅದ್ಭುತ ಮಾಡ್ತಾರೆ ಅಂತ ವಿಶ್ವಾಸ ಇರಲಿ. ನೆಕ್ಸ್ಟ್ ಇಯರ್ ನಾನು ಈ ಟೈಮಲ್ಲಿ ಯಾವ ಸ್ಥಾನದಲ್ಲಿ ಇರಬೇಕು, ಒಂದು ಬಿಸ್ನೆಸ್ ಅಲ್ಲಿ ಇನ್ನೂ ಹೆಚ್ಚಾಗಿ ಸಕ್ಸಸ್ ಆಗ್ಬೇಕಾ, ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ, ಇಲ್ಲ ನಾನು ಚೆನ್ನಾಗಿ ಓದಿ ಮುಂದಕ್ಕೆ ಬರ್ಬೇಕಾ, ಇಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ನನ್ನ ಕೆರಿಯರ್ ನಲ್ಲಿ ಗ್ರೋ ಆಗ್ಬೇಕಲ್ಲ, ಇಲ್ಲ ಏನೋ ಒಂದು ಕೋರ್ಸ್ ಮುಗಿಸ್ಬೇಕಾ, ಇಲ್ಲ ಏನೋ ಒಂದು ಮ್ಯೂಸಿಕ್ ಕೋರ್ಸ್ ಮುಗಿಸ್ಬೇಕಾ, ಏನಾದ್ರೂ ಒಂದು ಪ್ಲಾನ್ ನ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿ, ವಿಶ್ವಾಸದಿಂದ ನೀವು ಸ್ಟಾರ್ಟ್ ಮಾಡಿ. ಆ ಪ್ಲಾನ್ ನ ದೇವರು ನಿಶ್ಚಯವಾಗಿ ನೆರವೇರಿಸ್ತಾರೆ. ನಮ್ಮನ್ನ ಆತನು ಕೈ ಬಿಡೋದಿಲ್ಲ. ಏಸಪ್ಪನ ವಿಶ್ವಾಸ ಮಾಡಬೇಕು. ಆತನನ್ನು ಶೋಧನೆ ಮಾಡಬಾರ್ದು. ಏಸಪ್ಪ ಇದು ಮಾಡಿ ಆಮೇಲೆ ನಾನು ನಂಬ್ತೀನಿ, ಏಸಪ್ಪ ಇದು ಮಾಡಿ ಅದು ಮಾಡಿ ಆಮೇಲೆ ನಾನು ನಂಬ್ತೀನಿ ಅಂತ ಏಸಪ್ಪಗೆ ನಾವು ಶೋಧನೆ ಮಾಡಬಾರ್ದು. ಪ್ರಿಯರೇ, ನೀವು ಒಂದೇ ಒಂದು ವರವನ್ನು ಕೇಳಿ, ವಿಶ್ವಾಸದ ವರವು ನನಗೆ ಸಿಗ್ಲಿ ಅಪ್ಪ ಅಂತ. 4ನೇ ವರ ಏನಂದ್ರೆ ರೋಗಗಳನ್ನು ವಾಸಿ ಮಾಡುವಂತ ವರವು. ಜನರಿಗೆ, ಅನೇಕರಿಗೆ ರೋಗಗಳು ಬರುವುದು ಸಹಜವಾಗಿದೆ. ಆದರೆ ಏಸಪ್ಪ ನಮ್ಗೆ ಅದರಿಂದ ನಮ್ಗೆ ಸ್ವಸ್ಥ ಮಾಡಿ ನಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡುವಂತ ಒಂದು ವರ. ಅದು ಮಾತ್ರ ಅಲ್ಲ, ನಮ್ಮ ರೋಗಗೆ ನಾವೇ ಪ್ರಾರ್ಥನೆ ಮಾಡಿದಾಗ ಯೇಸು ಕ್ರಿಸ್ತು ನಮ್ಗೆ ಬಿಡುಗಡೆ ಕೊಡ್ತಾರೆ. ಅದಲ್ದಿರ ನೀವು ಬೇರೆಯವ್ರಿಗೆ ಕೂಡ ಪ್ರಾರ್ಥನೆ ಮಾಡುವಾಗ ಆತನಿಗೂ ಬಿಡುಗಡೆ ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಸೊ ಯಾರಾದ್ರೂ ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೆ ಈ ಮೈ ಹುಷಾರಿಲ್ಲ, ನನಗೆ ಅನಾರೋಗ್ಯವಾಗಿದೆ, ನನಗೆ ತುಂಬಾ ತೊಂದರೆ ಇದೆ ಶರೀರ ರೀತಿಯಾಗಿ ಅಂತ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿಲ್ಲ, ಯಾರಾದ್ರೂ ಮೆಸೇಜ್ ಮಾಡಿ, ಯಾರಾದ್ರೂ ನಿಮ್ಗೆ ಕೇಳಿದ್ರೆ ದಯವಿಟ್ಟು ಪ್ರೇಯರ್ ಮಾಡಿ, ವಿಶ್ವಾಸದಿಂದ ಪ್ರೇಯರ್ ಮಾಡಿ. ಹೌದು, ಯಾರಾದ್ರೂ ವೀಲ್ ಚೇರ್ ಅಲ್ಲಿ ಬಂದ್ಬಿಟ್ಟು ನನಗೆ ಪ್ರೇಯರ್ ಮಾಡಿ, ನಾನು ಎದ್ದು ನಡಿಬೇಕಂತ ಕೇಳಿದ್ರು ಸಹ ನೀವು ಪ್ರೇಯರ್ ಮಾಡಿ. ಇನ್ಫ್ಯಾಕ್ಟ್ ಯಾರಾದ್ರೂ ಡೆಡ್ ಬಾಡಿ ಹತ್ರ ಹೋಗ್ಬಿಟ್ಟು ಈ ಡೆಡ್ ಬಾಡಿನ ಎಬ್ಬರಿಸಿ ಪ್ರೇಯರ್ ಮಾಡಿ ನೋಡೋಣ ಅಂದ್ರೆ, ನೀವು ಈ ಮನ್ಸಲ್ಲಿ ಯಾವ್ದು ಡೌಟೇ ಬೇಡ, ನೀವು ಪ್ರೇಯರ್ ಮಾಡೋದು ಮಾಡಿ. ಅದು ನಡೆಯುತ್ತೋ ನಡಿಲೋ ಅದು ದೇವ್ರಿಗೆ ಬಿಟ್ಟಿದ್ದು. ನೀವು ಪ್ರೇಯರ್ ಮಾಡಿ, ಅಷ್ಟು ವಿಶ್ವಾಸ ಇರಲಿ, 100% ವಿಶ್ವಾಸ ಇರಲಿ, ಒಂದು ಸ್ವಲ್ಪ ಕೂಡ ಡೌಟ್ ಬೇಡ. ನೀವು ಖಂಡಿತ ನಿಶ್ಚಯವಾಗಿ ಲೈಫಲ್ಲಿ ಮುಂದಕ್ಕೆ ಬಂದೇ ಬರ್ತೀರಾ. ನಿಮ್ಮನ್ನು ಅವಮಾನ ಮಾಡಿರುವಂತ ಜನರ ಮುಂದೆ ನೀವು ಎದ್ದಿ ಶೈನ್ ಆಗ್ತೀರಾ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ. ಯೇಸು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ, ನಿಮ್ಮ ರೋಗಗಳು ವಾಸಿಯಾಗ್ಲಿ, ನಾನು ನಿಮ್ಗೆ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ಇದು 4ನೇ ವರವು. 5ನೇ ವರ ಅದ್ಭುತಗಳನ್ನು ಮಾಡುವಂತ ವರ. ಅದ್ಭುತಗಳು ರೋಗಗಳಿಗೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. 5 ರೊಟ್ಟಿ 2 ಮೀನ್ ತಗೊಂಡು ದೇವರು ಸಾವಿರಾರು ಜನಕ್ಕೆ ಅದನ್ನ ಹಂಚಿಕೊಟ್ರು. ಹಾಗಾಗಿ ಕೂಡ ತುಂಬಾ ಅದ್ಭುತಗಳು ನಮ್ಗೆ ನಡೆಯುತ್ತೆ. ಫೈನಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಮತ್ತೆ ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ, ಮಕ್ಕಳೆಲ್ಲ ಈಗ ನೋಡಿ, ತುಂಬಾ ಜನ ಮಕ್ಕಳು ಏನ್ ಮಾಡ್ತಾರೆ, ಕೆಟ್ಟೋಗ್ತಾ ಇದಾರೆ. ಸೊ ಅವ್ರನ್ನ ಒಳ್ಳೆ ದಾರಿಯಲ್ಲಿ ತರಬೇಕು. ಅವ್ರಿಗೂ ಕೂಡ ಪ್ರಾರ್ಥನೆ ಮಾಡಿದಾಗ ದೇವರು ಅವ್ರನ್ನ ಒಳ್ಳೆ ದಾರಿಯಲ್ಲಿ ತರ್ತಾರೆ. ದಿಸ್ ಇಸ್ ಆಲ್ ಮೆಟೀರಿಯಲಿಸ್ಟಿಕ್ ಮೆರಾಕಲ್ಸ್. ಸೊ ನಮ್ಮ ಮಿನಿಸ್ಟ್ರಿ ಹೇಗಿರ್ಬೇಕಂದ್ರೆ ಮೆರಾಕಲ್ ಮಿನಿಸ್ಟ್ರಿ. ನೀವು ಸಾಧಾರಣವಾದ ಶಿಷ್ಯರಲ್ಲ, ನೀವು ಮೆರಾಕಲ್ ವರ್ಕರ್ಸ್. ಯು ಆರ್ ಮೆರಾಕಲ್ ವರ್ಕರ್ಸ್. ಯು ಆರ್ ಕಾಲ್ಡ್ for performing miracles in Jesus name. ದೇವ್ರು ಹೇಳ್ತಾರೆ, ನನ್ನನ್ನು ವಿಶ್ವಾಸ ಮಾಡುವವನು ನಾನು ಮಾಡೋದಕ್ಕಿಂತ ಹೆಚ್ಚಾಗಿ, ಅತಿ ಹೆಚ್ಚಾಗಿ, ಡಬಲ್ ಆಗಿ, ತ್ರಿಬಲ್ ಆಗಿ ಇನ್ನೂ ಅದ್ಭುತಗಳು ಮಾಡುತ್ತಾನೆ ಅಂತ ದೇವ್ರ ವಾಕ್ಯಗಳಿದೆ. ಹೌದು ಪ್ರಿಯರೇ, ನಾವು ಏನ್ ಮಾಡೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಅದೇ ಸಮಸ್ಯೆ ಇರೋದು. ನಾವು ಏಸಪ್ಪತ್ರ ಕೇಳೋದಿಲ್ಲ, ನಾವು ಬಾಯಿ ಬಿಟ್ಟು ಕೇಳೋದಿಲ್ಲ. ಅದು ಹಾಗಾಗಿ ತುಂಬಾ ಅದ್ಭುತಗಳಿಗೆ ತಡೆಗೆ ಕಾರಣ ಯಾರಂದ್ರೆ ನಾವೇ. ನಮ್ ಬಾಯಿನೇ ತಡೆ ಆಗಿದೆ. ವಿ ಹ್ಯಾವ್ ಜಿಪ್ಡ್ ಅವರ್ ಮೌತ್. ವಿ ಆರ್ ನಾಟ್ ಆಸ್ಕಿಂಗ್ ಗಾಡ್. ಸತ್ಯವೇದಲ್ಲಿರುತ್ತೆ, ಕೇಳಿ ಕೊಡಲ್ಪಡುತ್ತದೆ, ತಟ್ಟಿರಿ ತೆಗೆಯಲ್ಪಡುತ್ತದೆ, ಹುಡುಕಿರಿ ನಿಮ್ಗೆ ಸಿಗುತ್ತದೆ ಅಂತ. ಹಾಗಾಗಿ ನಾವು ಬಾಯಿ ಬಿಟ್ಟು ಕೇಳೋದು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಸೊ ಪ್ರೇಯರ್ ಮಾಡಿ, ಯೇಸುಪತ್ರ ಕೇಳಿ, ನಿಮ್ಗೆಲ್ಲ ಕೂಡ ಈ ವರಗಳು ಸಿಗುತ್ತದೆ ಅಂತ ನಾನು ನಿಮ್ಗೆ ಹೇಳೋದಿಕ್ಕೆ ಇಷ್ಟಪಡ್ತಿದ್ದೀನಿ. 6ನೇದು ಏನಂದ್ರೆ ಪ್ರಾಫಸಿ, ಗಿಫ್ಟ್ ಆಫ್ ಪ್ರಾಫಸಿ, ಪ್ರವಾದನೆ ಹೇಳೋದು. ನಾಳೆ ಏನಾಗುತ್ತೆ ಅನ್ನೋದು ಇವತ್ತೇ ದೇವ್ರು ನಿಮ್ಗೆ ತಿಳಿಸ್ತಾರೆ. ನಿಮ್ ಕನ್ಸಲ್ ಬಂದ್ ಮಾತಾಡ್ತಾರೆ. ನಿಮ್ ಪ್ರಾರ್ಥನೆ ಮಾಡಿದಾಗ ದೇವ್ರ ಶಬ್ದವನ್ನು ನೀವು ಕೇಳ್ತೀರಾ. ಏಸಪ್ಪ ನಿಮ್ಗೆ ಆಲೋಚನೆಯನ್ನು ಕೊಡೋದು ನೀವು ಕೇಳ್ತೀರಾ. ಸೊ ಪ್ರವಾದನೆ ಇಲ್ದಿರ ಲೋಕ ನಡೆಯೋದಿಲ್ಲ. ದೇವ್ರು ಯಾರ ಹತ್ರ ಆದ್ರೂ ಮಾತಾಡಿ ಪ್ರವಾದನೆ ಮುಖಾಂತರನೇ ಈ ಲೋಕನ ನಡೆಸ್ತಾರೆ. ಸೊ ದೇವ್ರ ಮಕ್ಕಳಾದ ನಾವು ಈ ವರವು ಮೋಸ್ಟ್ ಇಂಪಾರ್ಟೆಂಟ್ ವರವು. ನಾಳೆ ಏನಾದ್ರು ಕೆಟ್ಟದು ಅನಾಹುತ ನಮ್ಮ ದಾರಿಯಲ್ಲಿದ್ರೆ ದೇವ್ರು ಇವತ್ತೇ ನಮಗೆ ತಿಳಿಸ್ತಾರೆ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಅಯ್ಯೋ ದೇವ್ರೆ, ಏನೋ ಡೇಂಜರ್, ಕೆಟ್ಟ ಕನಸು ಬಂತು, ಏನ್ ಮಾಡೋದಪ್ಪ ಅಂದ್ರೆ
ಏನ್ ಮಾಡ್ಬೇಡಿ, ಪ್ರೇಯರ್ ಮಾಡಿ. ಅಪ್ಪ ಇದರಿಂದ ನನಗೆ ಬಿಡುಗಡೆ ಕೊಡಿ, ಈ ಕೆಟ್ಟ ಕನಸು ಏನಿತ್ತೋ, ಈ ಎಲ್ಲಾ ತಾಪತ್ರೆ, ಎಲ್ಲಾ ತೊಂದರೆಗಳಿಂದ ಯೇಸುವಿನ ನಾಮದಿಂದ ನನ್ನ ಬಿಡುಗಡೆ ಮಾಡಿ ಅಂತ ನೀವು ಕೇಳಿದಾಗ ಜೀಸಸ್ ವಿಲ್ ಹೆಲ್ಪ್ ಯು. ಅವರು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದು ಅದ್ರಲ್ಲಿ ಏನು ಡೌಟೇ ಇಲ್ಲ. ಸೆವೆಂತ್ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಅಂದ್ರೆ ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್. ಯಾವ ಒಳ್ಳೆಯದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನೋದು ತಿಳಿದುಕೊಳ್ಳುವ ಒಂದು ವರ. ಈ ಲೋಕದಲ್ಲಿ ಮನುಷ್ಯರನ್ನ ನಂಬೋದು ತುಂಬಾ ಕಷ್ಟವಾಗಿದೆ ಅಲ್ವಾ? ಯಾರು ನಂಬಕ್ ಆಗ್ತಾ ಇಲ್ಲ. ಒಂದು ಪೆಟ್ರೋಲ್ ಬಂಕ್ ಹೋದ್ರೆ ಅವ್ನ್ ಪೆಟ್ರೋಲ್ ಕರೆಕ್ಟ್ ಆಗ್ತಾನಾ ಇಲ್ವಾ ಅಂತ ನಮ್ಗೆ ಡೌಟ್ ಇದೆ. ಯಾರಾದ್ರು ಬಟ್ಟೆ ಅಂಗಡಿಗೆ ಹೋದ್ರೆ ಆ ಬಟ್ಟೆ ಕರೆಕ್ಟ್ ಇದೆಯಾ, ಡ್ಯಾಮೇಜ್ ಇದೆಯಾ, ಇಲ್ಲ ಕರೆಕ್ಟ್ ರೇಟ್ ಮಾರ್ತಾ ಇದ್ದಾನ, ಹೆಚ್ಚಾಗಿ ಮಾರ್ತಾ ಇದ್ದಾನ ಅಂತ ನಮ್ಗೆ ಡೌಟ್ ಇದೆ. ಮನುಷ್ಯರನ್ನ ನಂಬೋದು ತುಂಬಾ ಕಷ್ಟವಾಗಿದೆ. ಅಣ್ಣ ತಮ್ಮಂದಿರ ನಂಬರೋದು ಕೂಡ ತುಂಬಾ ಕಷ್ಟವಾಗಿದೆ. ಮನೆಯವ್ರನ್ನ ನಂಬೋದು ಕೂಡ ತುಂಬಾ ಕಷ್ಟವಾಗಿದೆ. ಸೊ ಐ ಆಮ್ ಟೆಲಿಂಗ್ ಯು, ಎಲ್ರು ಪ್ರೀತಿ ಮಾಡಿ, ಆದ್ರೆ ಎಲ್ರು ನಂಬೇಡಿ. ಸೊ ಈ ವರ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವ್ದು ಒಳ್ಳೆ ಆತ್ಮ, ಯಾವ್ದು ಕೆಟ್ಟ ಆತ್ಮ ಅಂತ ತಿಳಿದುಕೊಳ್ಳುವಂತ ವರ, ಅದು 7ನೇ ವರವಾಗಿದೆ. ಅದು ದೇವರು ನಮ್ಗೆ ಕೊಟ್ಟಿ ಆಶೀರ್ವಾದ ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ನಮ್ಗೆ ತುಂಬಾ ಜನ ಮೋಸ ಮಾಡೋರಿದ್ದಾರಲ್ವಾ? ದೇವ್ರು ಕೂಡ ಅಷ್ಟೇ. ದೇವರು ಯೇಸು ಕ್ರಿಸ್ತು ಕೂಡ ಎಲ್ರನ್ನೂ ಪ್ರೀತಿ ಮಾಡಿದ್ರು. ಯೇಸು ಕ್ರಿಸ್ತು ಎಲ್ರನ್ನೂ ಸಹ ಪ್ರೀತಿ ಮಾಡಿದ್ರು. ಬಟ್ ನಂಬೋದ್ರಲ್ಲಿ ಅವರು ಸ್ವಲ್ಪ ಕೇರ್ಫುಲ್ ಆಗಿದ್ರು. ಏಸಪ್ಪ ಎಲ್ರನ್ನೂ ನಂಬಿಲ್ಲ. ಪೀಟರ್ನ ನೋಡಿ, ಪೀಟರ್ ನನ್ನನ್ನು ಪ್ರೀತಿ ಮಾಡ್ತೀಯಾ? ಸೈಮೋನ್ ನನ್ನನ್ನು ಪ್ರೀತಿ ಮಾಡ್ತೀಯಾ? ನಾಳೆ ಕೋಳಿ ಕೂಗೋದಕ್ಕೆ ಮುಂಚೆ ನನ್ನನ್ನು 3 ಸತಿ ನೀನ್ ಯಾರು ಅಂತ ಗೊತ್ತಿಲ್ಲಂತ ನಿನ್ ಬಾಯಿಂದಾನೆ ನೀನ್ ಹೇಳ್ತೀಯ ಅಂತ ಯೇಸು ಕ್ರಿಸ್ತ ಅವನನ್ನು ನೋಡಿದ್ರು, ನಂಬಿಲ್ಲ. ಹಾಗಾಗಿ ಕೂಡ ಒಬ್ಬ ಸೈತಾನ್ ಹಿಡಿದುಕೊಂಡಿರುವಂತ ಮನುಷ್ಯ, ಮೈ ಫುಲ್ಲು ದೆವ್ವಗಳು ಇತ್ತು. ಆ ಮನುಷ್ಯನಿಗೆ ದೇವರು ಪ್ರೀತಿ ಮಾಡಿ ಆ ದೆವ್ವಗಳಿಂದ ಬಿಡುಗಡೆ ಕೊಟ್ಟಿ, ಒಳ್ಳೆ ಆರೋಗ್ಯ ಕೊಟ್ಟಿ, ಆಯ್ತು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡಿದಾಗ ಆತನ ಏನ್ ಮಾಡ್ತಾನೆ, ಯೇಸುವೇ ನನಗೆ ಆರೋಗ್ಯ ಸುಖವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ಮೇಲೆ ನಾನು ನಿಮ್ಮಿಂದೆ ಬರ್ತೀನಿ, ನಿಮ್ ಜೊತೆನೆ ಇರ್ತೀನಿ, ನನ್ಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾಗ ಯೇಸು ಕ್ರಿಸ್ತು, ನಿನ್ ಕೆಲ್ಸ ನೀನ್ ನೋಡ್ಕೊಂಡು, ನನ್ ಕೆಲ್ಸ ನಾನ್ ನೋಡ್ಕೊಂಡು ಹೋಗ್ತೀನಿ. ಸೊ ಗಾಡ್ ಲವ್ಡ್ ಎವ್ರಿ ಒನ್, ಬಟ್ ಟ್ರಸ್ಟಿಂಗ್ ಪೀಪಲ್ ವಾಸ್ ಎನ್ ಇಶ್ಯೂ, ಇನ್ಕ್ಲೂಡಿಂಗ್ ಜೂಡಾಸ್. ಈತನ ಏನ್ ಮಾಡ್ದಾನೆ, ಏಸಪ್ಪನೇ ಹೇಳಿದ್ರಲ್ಲ ಅವ್ರು ಊಟ ಮಾಡ್ತಾ ಇರುವಾಗ, ಇಲ್ಲಿ ನಮ್ಮ ಮಧ್ಯದಲ್ಲಿ ಒಬ್ನು ನನ್ನನ್ನು ತೋರಿಸಿಕೊಡ್ತಾನೆ, ನನ್ನನ್ನು ಶಿಲುಬೆಯಲ್ಲಿ ಹಾಕೋದಕ್ಕೆ ಒಬ್ನ ಕಾರಣ ಆಗ್ತಾನೆ, ದುಡ್ಡುಗೋಸ್ಕರ ಆಸೆ ಪಟ್ಟು ಅಂದ್ಬಿಟ್ಟು ಅಲ್ಲಿ ಜನ ಎಲ್ಲ ಇದಾರೆ, ಕಳ್ಳರೆಲ್ಲ ಇದ್ದಾರೆ. ಐ ಮೀನ್ ಅಲ್ಲಿ ಕೆಟ್ಟವನಿದ್ದಾನೆ, ಜೂಡಾಸನವನಿದ್ದಾನೆ. ಬಟ್ ದೇವ್ರು ಯಾರನ್ನು ಅಷ್ಟು ಈಸಿಯಾಗಿ ನಂಬಲಿಲ್ಲ. ನಂಬಿದಲ್ಲ ದೇವ್ರು ಮಾತ್ರ. ಸೊ ನೀವು ನಂಬುವಾಗ ಕೇರ್ಫುಲ್ ಆಗಿರಿ. ಏನೋ ರೆಂಟ್ ಹೋದ್ರ ರೆಂಟಲ್ ಅಗ್ರಿಮೆಂಟ್ ಹಾಕಿ, ಲೀಸ್ಗೆ ಹೋದ್ರ ಲೀಸ್ ಅಗ್ರಿಮೆಂಟ್ ಹಾಕಿ, ಮನೆ ಖಾಲಿ ಮಾಡುವಾಗ ಏನ್ ಪ್ರೊಸೀಜರ್ ಇದೆ, ಯಾರಿಗೋ ಹಣ ಕೊಟ್ರ ರಿಜಿಸ್ಟರ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ಸೊ ಅಷ್ಟು ಈಸಿಯಾಗಿ ನಂಬೇಡಿ ಮನುಷ್ಯರನ್ನ. ಬಿ ಕೇರ್ಫುಲ್. ವಾಕ್ಯ ಹೇಳುತ್ತೆ, ಹಾವ್ ತರ ವಿಸ್ಡಮ್ ಆಗಿರ್ಬೇಕು, ಹಾವ್ ತರ ಜ್ಞಾನ ಉಳ್ಳವರಾಗಿರ್ಬೇಕು, ಅದೇ ರೀತಿಯಾಗಿ ಪಾರಿವಾಳ ತರ ಇನ್ನೋಸೆಂಟ್ ಆಗಿರ್ಬೇಕು, ಶಾಂತ ಗುಣರಾಗಿರ್ಬೇಕಂತ ಸತ್ಯವೇದ ಹೇಳುತ್ತೆ. ಸೊ ಬಿ ವೆರಿ ಕೇರ್ಫುಲ್. 8ನೇ ವರ ಏನಂದ್ರೆ ವಾಣಿಗಳನ್ನು ಮಾತನಾಡೋದು, ಅನ್ಯ ಭಾಷೆ ಅಂತ ಸಭೆಗಳಲ್ಲಿ ಕೂಡ ಹೇಳ್ತಾರೆ. ಸೊ ಅನ್ಯ ಭಾಷೆ ಮಾತನಾಡೋದು ತುಂಬಾ ಜನಕ್ಕೆ ಡೌಟ್, ಏನೋಪ್ಪ ಅದು ಲಬ 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 ಅಂತ ಪ್ರೇಯರ್ ಮಾಡ್ತಾರೆ, ಏನೋ ಅರ್ಥ ಆಗಲ್ಲ, ಏನು ಇಲ್ಲ ಅಂತ. ಸತ್ಯ, ಅದು ಯಾರಿಗೂ ಅರ್ಥ ಆಗಲ್ಲ. ದಟ್ ಈಸ್ ದಿ ಕಮ್ಯುನಿಕೇಶನ್ ಬಿಟ್ವೀನ್ ಯು ಅಂಡ್ ಗಾಡ್. ದೇವ್ರಿಗೂ ನಿಮಗೂ ಇರುವಂತ ಒಂದು ರಿಲೇಶನ್ಶಿಪ್, ದೇವ್ರಿಗೂ ನಿಮಗೂ ಇರುವಂತ ಒಂದು ರಿಲೇಶನ್ಶಿಪ್. ಅದು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಸತ್ಯವೇದವೇ ಹೇಳುತ್ತೆ. ಆದ್ರೂ ಸಹ ಅದು ಅರ್ಥ ಮಾಡಿಕೊಳ್ಳುವಂತ ವರ ನಮ್ಗೆ ಸಿಗುತ್ತೆ. ಅದೇ 9ನೇ ವರ. ಸೊ 8ನೇ ವರ ಏನಂದ್ರಪ್ಪ ಅಂದ್ರೆ ವಾಣಿಗಳನ್ನು ಮಾತನಾಡೋದು. ನನ್ಗೆ ಅನ್ಯ ಭಾಷೆ ಬರ್ತಾ ಇಲ್ಲ ಪಾಸ್ಟರ್, ನನ್ಗೆ ವರ ನನ್ಗೆ ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಕಮ್ ಇಂಡಿವಿಜುವಲಿ, ಎಲ್ಲೋ ಒಂದು ಸ್ಥಳದಲ್ಲಿ ನಿಮ್ ರೂಮ್ ಇದ್ರೆ ರೂಮ್ ಅಲ್ಲಿ ಪ್ರೇಯರ್ ಮಾಡಿ, ನಿಮ್ ಚರ್ಚ್ ಅಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲೂ ಕೂಡ ಪ್ರೇಯರ್ ಮಾಡಿ. ನಾವು ಅನ್ಯ ಭಾಷೆ ಮಾತಾಡೋದ್ರಲ್ಲಿ ದೇವ್ರ ಹತ್ರ ಸೀಕ್ರೆಟ್ಸ್ ಮಾತಾಡ್ತಾ ಇದೀವಿ. ವಿ ವಿಲ್ ಟಾಕ್ ಸೀಕ್ರೆಟ್ಸ್ ವಿತ್ ಗಾಡ್ ಅಂಡ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಮೀನಿಂಗ್ಸ್. ನಮ್ಮ ಅನ್ಯ ಭಾಷೆಗಳಿಗೆ ನನಗೂ ಕೂಡ ಸ್ವಲ್ಪ ಅನ್ಯ ಭಾಷೆ ಮಾತನಾಡುವಾಗ, ಸ್ವಲ್ಪ ವಾಣಿಗಳನ್ನು ಮಾತನಾಡುವಾಗ ಕೆಲವೊಂದು ಪದಗಳಿಗೆ ದೇವರು ಅರ್ಥನ ರಿವೀಲ್ ಮಾಡ್ತಾರೆ, ಅದನ್ನ ತೋರಿಸ್ತಾರೆ. ಸೊ ಹಾಗಾಗಿ ಅದು 8ನೇ ವರವಾಗಿದೆ. 9ನೇ ವರ ಏನಂದ್ರೆ ಅನ್ಯ ಭಾಷೆ ವಾಣಿಗಳನ್ನು ಮಾತನಾಡುತ್ತಾರಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳುವಂತ ವರ. ಸೊ ಈ ಅರ್ಥನ ಮಾಡ್ಕೊಳ್ಳೇಬೇಕು. 1 ಕೊರಿಂಥಿಯರ್ 14ನೇ ಅಧ್ಯಾಯದಲ್ಲಿ ಪೂರ್ತಿ ಇದ್ರಲ್ಲಿ ಬರ್ದಿದೆ, ಹೌ ಟು ಗಿವ್ ಇಂಟರ್ಪ್ರಿಟೇಷನ್. ಸೊ ಆ ವರ ತುಂಬಾ ಇಂಪಾರ್ಟೆಂಟ್, ವೆರಿ ರೇರ್ ವರ ಇದು.
ತುಂಬಾ ಜನ ಹತ್ರ ಇದು ಇಲ್ಲ. ಸೊ ಹಾಗಾಗಿ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಆ ವರ ಬೇಕಂದ್ರೆ ನೀವು ಖಂಡಿತ ಪ್ರಾರ್ಥನೆ ಮಾಡಿ, ದೇವ್ರು ನಮ್ಗೆ ಕೊಡ್ತಾರೆ. ಸೊ ಗಾಡ್ ಬ್ಲೆಸ್ ಯು. ಈ 9 ವರಗಳನ್ನು ಕೂಡ ದೇವ್ರು ನಿಮ್ಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. 1 ಕೊರಿಂಥಿಯರ್ 12ನೇ ಅಧ್ಯಾಯ 8ರಿಂದ 10ರಲ್ಲಿ ನಾವು ಓದುವಾಗ, ಮೊದಲನೇ ವರ ಜ್ಞಾನದ ವರವು, 2ನೇ ವರ ವಿದ್ಯೆದ ವರವು, 3ನೇದು ದೇವರನ್ನು ವಿಶ್ವಾಸ ಮಾಡೋದು, 4ನೇದು ರೋಗಗಳನ್ನು ವಾಸಿ ಮಾಡೋದು, 5ನೇದು ಅದ್ಭುತಗಳನ್ನು ಮಾಡೋದು, 6ನೇದು ಪ್ರವಾದನೆ ಹೇಳೋದು, 7ನೇದು ಯಾವ ಒಳ್ಳೆ ಆತ್ಮ ಯಾವ್ದು ಕೆಟ್ಟ ಆತ್ಮ ಅಂತ ತಿಳಿದುಕೊಳ್ಳುವಂತ ವರ, 8ನೇದು ವಾಣಿಗಳನ್ನು ಆಡುವುದು, 9ನೇದು ವಾಣಿಗಳಿಗೆ ಅರ್ಥವನ್ನು ತಿಳಿಸುವುದು, 10ನೇದು ಇದೆಯಾ ಇಲ್ಲ ಅಂತ ಕೇಳ್ಬೇಡಿ, ಆದ್ರೆ 10ನೇದು ಒಂದು ಕೂಡ ಇದೆ. ಅದೇ 1 ಕೊರಿಂಥಿಯರ್ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆದಿದೆ. ಓದ್ತೀನಿ ಕೇಳಿ. ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಸೊ 10ನೇ ವರ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್. ಕಮಾಂಡ್ಮೆಂಟ್ ಆಫ್ ಜೀಸಸ್ ಕ್ರೈಸ್ಟ್. ಇದೇನಂದ್ರೆ ಪ್ರೀತಿ ಮಾಡುವ ವರವು. ಪ್ರೀತಿ ಬರ್ತಾ ಇಲ್ಲ ಪಾಸ್ಟರ್, ನನಗೆ ಯಾರು ನೋಡಿದ್ರು ಪ್ರೀತಿ ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ. ಯಾರಾದ್ರೂ ಮನೆಗೆ ಬಂದ್ರೆ ರೂಮಲ್ಲಿ ಓಡೋಗ್ಬಿಡ್ತೀನಿ. ಯಾರಾದ್ರೂ ಮನೆಗೆ ಬಂದ್ರೆ ಅವ್ರ ಹತ್ರ ಪ್ರೀತಿಯಿಂದ 4 ಮಾತು ಮಾತಾಡಕ್ಕೆ ಮನ್ಸು ಬರಲ್ಲ, ಕೋಪ ಬರುತ್ತೆ ಅವ್ರು ನೋಡಿದ್ರೆ. ಅದು ಆ ರೀತಿಯಾಗಿ ನಾವು ಕ್ರೈಸ್ತನಾಗಿ ಇರೋದು ಕಷ್ಟನೇ. ಆ ತರ ಕ್ರೈಸ್ತರಾಗಿ ನಾವು ಇರಬಾರ್ದು. ಎಲ್ರನ್ನೂ ಸಹ ಪ್ರೀತಿ ಮಾಡ್ಬೇಕು, ಪ್ರೀತಿನ ವೈರಿನೂ ಕೂಡ ಪ್ರೀತಿ ಮಾಡ್ಬೇಕಂತ ಸತ್ಯವೇದ ಹೇಳುತ್ತೆ. ಅದೇಗ್ ಸಾಧ್ಯ ಅಂತ ನೀವು ಕೇಳ್ಬೋದು. ನೀವು ಇವು ಅಪಾರ್ಟ್ ಫ್ರಮ್ ಬೈಬಲ್ ಒಂದು ಎಕ್ಸಾಂಪಲ್ ನೀವು ನೋಡಿ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದಾಗ 108 ದಿವಸ ಏನೋ ಕಾಡಲ್ಲಿ ಕಿಡ್ನಾಪ್ ಮಾಡಿ ಇಟ್ಕೊಂಡ್ರು. 108 ದಿವಸದಲ್ಲಿ ಅವರಲ್ಲಿ ಒಂದು ಬಾಂಡಿಂಗ್ ಉಂಟಾಯ್ತು. ಅವ್ರಿಗೂ ಇವ್ರಿಗೂ ಮಾತುಕತೆ ನಡೆದು ಒಬ್ಬರಿಗೊಬ್ಬರನ್ನ ಪ್ರೀತಿ ಮಾಡಕ್ಕೆ ಶುರು ಮಾಡಿದ್ರು. 108 ದಿವಸ ಆದ್ಮೇಲೆ ಅವ್ರು ಸಪ್ರೇಟ್ ಆದಾಗ ವೀರಪ್ಪನ್ ಕಣ್ಣೀರ್ ಬಿಟ್ರು. ಇನ್ಮೇನ್ ರಾಜ್ಕುಮಾರ್ ಕೂಡ ಕಣ್ಣೀರ್ ಬಿಟ್ರು. ಅದ್ ಮಾತ್ರ ಅಲ್ಲ, ರಾಜ್ಕುಮಾರ್ ಅವ್ರ ಕೈಯಲ್ಲಿದ್ದಂತ ಗೋಲ್ಡ್ ವಾಚ್ ನ ಬಿಚ್ಚಿ ವೀರಪ್ಪನ್ಗೆ ಕೊಟ್ರು. ಯಾರಾದ್ರೂ ಕಿಡ್ನಾಪರ್ನ ನೋಡಿ ಪ್ರೀತಿ ಮಾಡಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಸೊ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ. ಆ ಹ್ಯುಮ್ಯಾನಿಟಿ, ಆ ಮನುಜ ಕುಲನೇ ಬೇಕು ಅಂತ ಯೇಸು ಕ್ರಿಸ್ತು ಈ ಲೋಕಕ್ಕೆ ಬಂದರು. ಒಬ್ರಿಗೊಬ್ರು ಪ್ರೀತಿ ಮಾಡಿ. ಆತನು ಮತವನ್ನು ಬದಲಾಯಿಸೋದಕ್ಕೆ ಬರಲಿಲ್ಲ. ಹ್ಯುಮ್ಯಾನಿಟಿ, ಲವ್, ಪ್ರೀತಿ, ಒಬ್ರಿಗೊಬ್ರು ಪ್ರೀತಿ ಮಾಡಿ ಅಂತ ಈ ಸಂದೇಶವನ್ನು ಲೋಕ ಪೂರ್ತಿ ಹೋಗಿ ಸೇರ್ಬೇಕಂತ ಯೇಸು ಕ್ರಿಸ್ತು ಈ ಭೂಮಿಗೆ ಬಂದ್ರು. ಸೊ ನಾವು ಕ್ರೈಸ್ತರಲ್ಲ, ನಾವು ವಿಶ್ವಾಸಿಗಳಲ್ಲ, ಅದಕ್ಕೂ ಮೇಲಾಗಿ ಇದ್ದೀವಿ. ಅದೇನೆಂದರೆ ನಾವು ದೇವರ ಶಿಷ್ಯರಾಗಿದ್ದೀರಿ. ವಿ ಆರ್ ನಾಟ್ ಇನ್ ಟು ದಟ್ ರಿಲಿಜಿಯಸ್ ಕ್ಯಾಟಗರಿ. ದೇವರು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. ಅದನ್ನು ವಿಶ್ವಾಸ ಮಾಡುವವನ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. 9 ವರಗಳು ನಿಮಗೆ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಯೇಸು ಕ್ರಿಸ್ತು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೇವೆನ ನಾನು ಪ್ರಾರಂಭ ಮಾಡಿದ್ದೀನಿ. ನನ್ನ ಜೊತೆ ಸೇರ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ ದೇವರ ರಾಜ್ಯವನ್ನು ಕಟ್ಟೋಣ. ಅದರ ಮುಖಾಂತರ ಅನೇಕರು ಆಶೀರ್ವಾದವಾಗಿರ್ತಾರೆ. ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಆಶೀರ್ವಾದವಾಗಿರ್ಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ಇರುವ ನಮ್ಮ ತಂದೆ ಯೇಸಪ್ಪ, ನಿಮ್ಮ ನಾಮ ಮಹಿಮೆ ಹೊಂದಲಿ. ಈ ಸಮಯಕ್ಕಾಗಿ ಸ್ತೋತ್ರ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬನು ಕೂಡ ರಾಜ ಆಶೀರ್ವಾದ ಮಾಡಿ ಯೇಸಪ್ಪ. ಒಬ್ಬೊಬ್ಬರಿಗೂ ವರಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ಯೇಸಪ್ಪ. ಬ್ಲೆಸ್ ದೆಮ್ ಲಾರ್ಡ್. ಅವ್ರು ಸಾಕ್ಷಿಯಾಗಿ ನಿಲ್ಬೇಕು ಅಪ್ಪ. ಜ್ಞಾನ ವರವನ್ನು ಕೊಡಿ ಯೇಸಪ್ಪ, ವಿದ್ಯೆ ವರವನ್ನು ಕೊಡಿ ಯೇಸಪ್ಪ, ವಿಶ್ವಾಸ ವರವನ್ನು ಕೊಡಿ ಯೇಸಪ್ಪ, ಅದ್ಭುತಗಳನ್ನು ಮಾಡುವ ವರವನ್ನು ಕೊಡಿ, ರೋಗಗಳನ್ನು ವಾಸಿ ಮಾಡುವ ವರಗಳನ್ನು ಕೊಡಿ, ಪ್ರವಾದನೆ ವರಗಳನ್ನು ಕೊಡಿ ಯೇಸಪ್ಪ. ಯಾವ ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳಿದುಕೊಳ್ಳುವ ವರವನ್ನು ಕೊಡಿ ಯೇಸಪ್ಪ. ವಾಣಿಗಳು ಮಾತನಾಡುವ ವರಗಳನ್ನು ಕೊಡಿ. ಹಾಗಾಗಿ ಕೂಡ ಯೇಸಪ್ಪ ಅದನ್ನ ಅರ್ಥಗಳು ತಿಳಿದುಕೊಳ್ಳುವ ವರಗಳನ್ನು ಕೊಟ್ಟು ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ಯೇಸಪ್ಪ. ಈ ವಿಡಿಯೋ ನೋಡ್ತಾ ಇರುವ ಒಬ್ಬೊಬ್ಬರಿಗೂ ಇವತ್ತು ಒಂದು ವರ ದಯವಿಟ್ಟು ಕೊಡಿ ಯೇಸಪ್ಪ. ಒಬ್ಬೊಬ್ಬರ ಕುಟುಂಬನ ಆಶೀರ್ವಾದ ಮಾಡಿ ಯೇಸು ಕ್ರಿಸ್ತುವಿನ ನಾಮದಿಂದ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಶಾಲೋಮ್. ಟೇಕ್ ಕೇರ್.